ಬಾಗಲಕೋಟೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದ ನಿಜಾನ? ಮ್ಯಾಚ್ ಫಿಕ್ಸಿಂಗ್ ಆಗಿದ್ದರಿಂದಲೇ ವೀರಣ್ಣ ಚರಂತಿಮಠ ಅವರಿಗೆ ಸೋಲಾಯ್ತಾ? ಯತ್ನಾಳ್ ಬಿಜೆಪಿಯನ್ನ ಸೋಲಿಸೋದಕ್ಕೋಸ್ಕರನೇ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ರ? ಬಿಜೆಪಿಯನ್ನ ಸೋಲಿಸಲಿಕ್ಕೆ ಬಿಜೆಪಿ ನಾಯಕರೇ ಟೊಂಕ ಕಟ್ಟಿ ನಿಂತಿದ್ರು. ಬಿಜೆಪಿ ಸೋಲಿನ ಅತಿ ದೊಡ್ಡ ಸೀಕ್ರೆಟ್ ಈಗ ಹೊರಗೆ ಬರ್ತಾ ಇದೆ. ಸೀಕ್ರೆಟ್ ಈಗ ಹೊರಗೆ ಬರ್ತಾ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಾಗಲಕೋಟೆಯಲ್ಲಿ ಬಿಜೆಪಿ ಸೋತಿದ್ದು ಮ್ಯಾಚ್ ಫಿಕ್ಸಿಂಗ್ ಇಂದನಾ? ಹಾಗಾದರೆ ವೀರಣ್ಣ ಚರಂತಿಮಠ್, ಬಸನಗೌಡ ಪಾಟೀಲ್, ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಬಿಜೆಪಿಯನ್ನ ಸೋಲಿಸಿದ್ರ? ಬಾಗಲಕೋಟೆಯಲ್ಲಿ ಬಿಜೆಪಿ ಸೋಲಿನ ಅತಿ ದೊಡ್ಡ ಸೀಕ್ರೆಟ್ ಈಗ ಹೊರಗೆ ಬರ್ತಾ ಇದೆ. ವೀರಣ್ಣ ಚರಂತಿಮಠ್ ಯತ್ನಾಳ್ ಅವರ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಯಡಿಯೂರಪ್ಪನವರಿಗೆ ಹಿನ್ನಡೆ ತರಬೇಕು ಅಂತಾನೆ ಬಾಗಲಕೋಟೆಯಲ್ಲಿ ಸೋತ್ರು ಅನ್ನುವಂತಹ ಮಾಹಿತಿ. ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಈ ಕುರಿತ ಎಲ್ಲ ಡೀಟೇಲ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಾಗಲಕೋಟೆ ಉಪಚುನಾವಣೆ ಮುಗಿದ ನಂತರ ಬಾಗಲಕೋಟೆಯ ಹೀನಾಯ ಸೋಲು ಬಿಜೆಪಿಗೆ ಯಾವ ರೀತಿಯ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಅಂದರೆ, ಎಲ್ಲರೂ ಕೂಡ ಅವರವರ ಲಾಭಕ್ಕೆ ಅವರವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ವಿರೋಧಿಗಳ ಮೇಲೆ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಪರಿಣಾಮ ಬಿಜೆಪಿ ಬಾಗಲಕೋಟೆಯಲ್ಲಿ ಸೋತಿರೋದು ಮ್ಯಾಚ್ ಫಿಕ್ಸಿಂಗ್ನಿಂದ ಅಂತ ಸ್ಫೋಟಕವಾದಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಅಲ್ಲಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರೇ ಸ್ಪರ್ಧಿಯಾಗಿದ್ದರೂ ಕೂಡ ಅವರೇ ಬಸನಗೌಡ ಪಾಟೀಲ್, ಯತ್ನಾಳ್ ಅವರ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಕಾಂಗ್ರೆಸ್ ಗೆಲುವಿಗೆ ಸಹಕಾರ ನೀಡಿದ್ರು ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಸೋಲಿಗೆ ಬಿಜೆಪಿ ಕಾರಣ ಅನ್ನೋದು ಈಗ ಪ್ರೂವ್ ಆಗ್ತಾ ಇದೆ. ಬಿಜೆಪಿ ತನ್ನ ತಪ್ಪಿನಿಂದ ಬಸನಗೌಡ ಪಾಟೀಲ್, ಯತ್ನಾಳ್ ಆ್ಯಂಡ್ ಟೀಮ್ ಅನ್ನು ನಂಬಿರೋದ್ರಿಂದ ಬಾಗಲಕೋಟೆಯಲ್ಲಿ ಸೋಲ್ತು ಅನ್ನುವಂತಹ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಬಿಜೆಪಿಗೆ ಹಿನ್ನಡೆಯುಂಟಾಯಿತು. ಈ ಹಿನ್ನಡೆಗೆ ಪ್ರಮುಖ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ವೀರಣ್ಣ ಚರಂತಿಮಠ್ ಅಭ್ಯರ್ಥಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಯಡಿಯೂರಪ್ಪ ಮತ್ತು ಮಗ ವಿಜಯೇಂದ್ರ ಅವರ ಹೆಸರಿಗೆ ಕಳಂಕ ತರಲೇಬೇಕೆಂಬ ಹಠವನ್ನು ತೊಟ್ಟು ಬಿಜೆಪಿ ಸೋಲಿಗೆ ಕಾರಣರಾದರು. ವೀರಣ್ಣ ಚರಂತಿಮಠ್ ಅವರ ಸೋಲಿಗೆ ಅವರದೇ ಬಹುಪಾಲು ತಪ್ಪುಗಳು ಕಾರಣ. ಬಸನಗೌಡ ಪಾಟೀಲ್, ಯತ್ನಾಳ್ ಅವರ ಜೊತೆಗೆ ವೀರಣ್ಣ ಚರಂತಿಮಠ್ ಕೈ ಜೋಡಿಸಿದ್ದೇ ಪ್ರಮುಖ ಕಾರಣ ಅನ್ನುವಂತಹ ಸ್ಫೋಟಕ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇವೆ. ಎಸ್ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದುವು. ಬಾಗಲಕೋಟೆಯಲ್ಲಿ ಬಿಜೆಪಿ ಸಂಘಟಿತವಾಗಿ ಹೋರಾಟ ಮಾಡಿದರೆ, ಸಂಘಟಿತವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿದರೆ, ತಂತ್ರಗಳನ್ನು ರೂಪಿಸಿದರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಸರ್ವೆಗಳು ಹೇಳಿದ್ವು. ಕಾಂಗ್ರೆಸ್ನ ಇನ್ಸೈಡ್ ರಿಪೋರ್ಟ್ ಕೂಡ ಅದೇ ಥರ ಇದ್ದಿದ್ದರಿಂದ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ದಿನ ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ನಾನಾ ರೀತಿಯ ತಂತ್ರಗಳನ್ನು ರೂಪಿಸಿದ್ರು. ಸತೀಶ್ ಜಾರಕಿಹೊಳಿ ಬಾಗಲಕೋಟೆಯಲ್ಲೇ ಬೀಡುಬಿಟ್ಟು ತರಹೇವಾರಿ ತಂತ್ರಗಳನ್ನು ರೂಪಿಸಿ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡು ಬಂದರು. ಆದರೆ ಬಿಜೆಪಿಯಲ್ಲಿ ವ್ಯತಿರಿಕ್ತವಾಗಿತ್ತು ಪರಿಸ್ಥಿತಿ. ಅಲ್ಲಿ ಬಿಜೆಪಿಯನ್ನ ಸೋಲಿಸಲಿಕ್ಕೆ ಬಿಜೆಪಿ ನಾಯಕರೇ ಟೊಂಕ ಕಟ್ಟಿ ನಿಂತಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ,
ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಮತ್ತಿತರರೆಲ್ಲರೂ ಸೇರಿ ಯಡಿಯೂರಪ್ಪ ಹಾಗೂ ಮಗ ವಿಜೇಂದ್ರ ಅವರ ಹೆಸರಿಗೆ ಕಳಂಕವನ್ನ ತರಬೇಕೆಂಬ ಕಾರಣಕ್ಕೆ ಬಿಜೆಪಿಯನ್ನ ಸೋಲಿಸಿದ್ರು ಅನ್ನುವ ಆರೋಪಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ಬಾಗಲಕೋಟೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದ ನಿಜಾನಾ? ಮ್ಯಾಚ್ ಫಿಕ್ಸಿಂಗ್ ಆಗಿದ್ದರಿಂದಲೇ ವೀರಣ್ಣ ಚರಂತಿಮಠ ಅವರಿಗೆ ಸೋಲಾಯ್ತಾ? ಯತ್ನಾಳ್ ಬಿಜೆಪಿಯನ್ನ ಸೋಲಿಸೋದಕ್ಕೋಸ್ಕರನೇ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ರ? ಈ ಕುರಿತು ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕು. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.